ಹಾಸನ್ ಇದು ತೆರೆ ಮೇಲೆ ಬರುವ ಪಾತ್ರದ ಹೆಸರಲ್ಲ, ಅದೊಂದು ಬುದ್ಧಿವಂತಿಕೆಯ ಚಿಹ್ನೆ. ಅವರೊಬ್ಬ ವಿಶಿಷ್ಟ ನಟನೆಯ ಐಕನ್. ಸರಸ್ವತಿ ಪುತ್ರ ಎಂದ್ರೂ ತಪ್ಪಾಗಲ್ಲ. ಆದ್ರೆ ಇತ್ತೀಚೆಗೆ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದು ಎಂಬ ಅವರ ಹೇಳಿಕೆಯಿಂದ ಸಾಕಷ್ಟು ವಿರೋಧವನ್ನು ಎದುರಿಸಬೇಕಾಯಿತು. ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡೋಕೆ ಕೊನೆಗೂ ಬಿಡಲೇ ಇಲ್ಲ. ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಮಾತ್ರ ಸಿನಿಮಾ ಬಿಡುಗಡೆ ಎಂದು ಕನ್ನಡಿಗರು ಪಟ್ಟು ಹಿಡಿದು ರಿಲೀಸ್ ಆಗದಂತೆ ತಡೆದರು. ಇದೊಂದು ಶಾಕ್ ಆದ್ರೆ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. 200 ಕೋಟಿ ಹಣ ಹಾಕಿ ಮಾಡಿದ ಥಗ್ ಲೈಫ್ ಸಿನಿಮಾ ಅಟ್ಟರ್ ಫ್ಲಾಪ್ ಆಗೋಯ್ತು. ಬಹುಕೋಟಿ ಸಿನಿಮಾ ಥಗ್ ಲೈಫ್ಗೆ ಒಳ್ಳೆ ಸ್ಪಂದನೆಯೇ ಸಿಗ್ಲಿಲ್ಲ. ಕ್ರಿಮಿನಲ್ ಗೂಂಡಾ ಯಾಕೂಸಾ. ಈ ಸಿನಿಮಾಗೆ ಹಣ ಹಾಕಿದ್ದು ಕಮಲ್ ಹಾಸನ್, ಆರ್ ಮಹೇಂದ್ರನ್, ಮಣಿರತ್ನಂ, ಶಿವ ಅನಂತ್ಗೆ ಈ ಸಿನಿಮಾದಿಂದ ದೊಡ್ಡ ನಿರಾಸೆ ಆಗೋಯ್ತು. ಹಾಕಿದ ದುಡ್ಡು ಕೂಡ ನೋಡದ ನಿರ್ಮಾಪಕರು ಅರ್ಧಕ್ಕೆ ಅರ್ಧವೂ ಕಲೆಕ್ಷನ್ ಮಾಡದೆ ಸಿಕ್ಕ 97.44 ಕೋಟಿ ಎತ್ತುಕೊಂಡು ಹಿಂತಿರುಗುವಂತಾಯಿತು. ಚಿತ್ರದಲ್ಲಿ ತಂತ್ರಜ್ಞಾನ, ಕ್ರಿಯಾಶೀಲತೆ, ಸ್ಟೈಲಿಶ್ ಬಿಹೇವಿಯರ್ ಎಲ್ಲವೂ ಇದ್ದರೂ ಕತೆ ಮತ್ತು ಭಾವನಾತ್ಮಕವಾಗಿ ಕೊರತೆ ಇತ್ತು. ಕಥಾ ವಿಕಾಸನದಲ್ಲಿ ಉಂಟಾದ ಭ್ರಾಂತಿ, ಪಾತ್ರಗಳ ತೀವ್ರತೆಗಿಂತ ಶೋ ಆಫ್ಗೆ ನೀಡಿದ ಆದ್ಯತೆ ಚಿತ್ರವನ್ನು ಮನಸ್ಸಿನಲ್ಲಿಟ್ಟು ನೋಡುವ ಪರಿಕಲ್ಪನೆಯನ್ನು ಹೀನಗೊಳಿಸಿತು. ಅಭಿಮಾನಿಗಳು ಆಸೆ ಪಟ್ಟ ರೀತಿಯಲ್ಲಿ ಕಮಲ್ ಹಾಸನ್ ಇಲ್ಲದ ಕಾರಣ ಅವರ ನಿರೀಕ್ಷೆಗಳ ತೂಕವೇ ಚಿತ್ರಕ್ಕೆ ಹಿಗ್ಗದ ಬಟ್ಟೆಯಂತಾಗಿತ್ತು. ವಿಶ್ವರೂಪಂ, ದಶಾವತಾರಂ ಮುಂತಾದ ಚಿತ್ರಗಳಿಂದ ಒಂದು ಐಕಾನ್ ಸ್ಟೈಲ್ ನಿರ್ಮಿಸಿದ್ದ ಕಮಲ್ ಈ ಸಲ ಮಾಸ್ ಹೀರೋ ತರಹ ತೋರಲು ಯತ್ನಿಸಿದರೂ ಪ್ರೇಕ್ಷಕರು ಒಪ್ಪಿಕೊಳ್ಳಲಿಲ್ಲ. ಕಮಲ್ ಹಾಸನ್ ಎಂದರೆ ಕಲೆಯ ಶುದ್ಧ ರೂಪ. ಆದರೆ ಥಗ್ ಲೈಫ್ ಹೊಸ ಜನರೇಷನ್ ಗುರಿಯಾಗಿಸಿದ್ದ ಮಾಸ್ ಫಾರ್ಮುಲಾ ಬಳಕೆ ಮಾಡಲು ಯತ್ನಿಸಿದರು. ಆದರೆ ಈ ಕ್ರಾಸ್ ಓವರ್ ಅಭಿಮಾನಿಗಳಿಗೆ ಅರ್ಥವಾಗಲಿಲ್ಲ, ಮಾರುಕಟ್ಟೆಗೂ ಹೊಂದಲಿಲ್ಲ. ಹೆಚ್ಚು ಬಜೆಟ್ ಪ್ಯಾನ್ ಇಂಡಿಯಾ ಮಾರುಕಟ್ಟೆ ಗುರಿ ಇಟ್ಟುಕೊಂಡಿದ್ದರೂ ಮೊದಲ ವಾರದಲ್ಲೇ ಪೂರಕ ಪ್ರತಿಕ್ರಿಯೆ ಸಿಗದೆ ಥಿಯೇಟರ್ಗಳೆಲ್ಲ ಖಾಲಿಯಾದಂತೆ ಕಾಣಿಸಿದವು. ಪೋಸ್ಟರ್ಸ್, ಸ್ಟಾರ್ ಕ್ಯಾಸ್ಟ್ ಎಲ್ಲವೂ ದೊಡ್ಡ ಮಟ್ಟದಲ್ಲಿದ್ದರೂ ಜನ ಥಿಯೇಟರ್ನಲ್ಲಿ ಬಂದು ಹಲ್ಚಲ್ ಎಬ್ಬಿಸಲಿಲ್ಲ. ಥಗ್ ಲೈಫ್ ಒಂದು ಕ್ರಾಂತಿಕಾರಿ ಸಿನಿಮಾ ಆಗಬೇಕಾಗಿತ್ತು. ಆದರೆ ಅದು ಮಾಧ್ಯಮಗಳಲ್ಲಿ ಸದ್ದು ಇಲ್ಲದ ಸ್ಫೋಟವಾಗಿದ್ದು ಕಮಲ್ ಹಾಸನ್ನರಿಗೂ ತಮಿಳು ಚಿತ್ರರಂಗಕ್ಕೂ ಒಂದು ಪಾಠವಾಗಿದ್ದು ನಿಜ. என் பேரு ರಂಗರಾಯ ಸತ್ಯವೇಲ್ ನಾಯಕನ್. ಇದಿಷ್ಟು ಕಮಲ್ ಹಾಸನ್ ಮತ್ತು ಥಗ್ ಲೈಫ್ ಬಗ್ಗೆ ಸ್ಪಷ್ಟ ಮಾಹಿತಿ. ಮತ್ತೊಂದು ಹೊಸ ಸಿನಿಮಾದ ಕುರಿತು ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್ ಚಾನಲ್.